ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಕುಜದೋಷದ ಬಗ್ಗೆ ತಾವೆಲ್ಲರೂ ಕೇಳಿರ್ತೀರಾ. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಒಂದು ವೇಳೆ ಕುಜದೋಷ ಇದ್ದರೆ ಒಳಿತಾಗುವಂಥ ಸಂಭವ ಇದೆಯಾ, ಕುಜದೋಷ ಇದ್ದಾಗ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. 3ನೇ ರಾಶಿ ಮಿಥುನ ರಾಶಿ. ಈಗ ಮಿಥುನ ರಾಶಿ ಹೇಗೆ ಅಂದರೆ, ಮಿಥುನ ರಾಶಿಯದ ಯಜಮಾನ ಬಂದ್ಬಿಟ್ಟು ಬುಧ. ಈಗ ಬುಧ ಮತ್ತು ಕುಜ ಇಬ್ಬರು ಬದ್ಧ ವೈರಿಗಳು. ಈಗ ಮಿಥುನ ರಾಶಿಗೆ ಕುಜನ ಪ್ರವೇಶ ಅಂದರೆ ಕುಜ ದೋಷ ಬಂದಾಗ ಇಲ್ಲಿ ಯಾವ ರೀತಿ ಈ ರಾಶಿಯವರಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳುವಂಥದ್ದು. ಕುಜ ದೋಷ ಬಂದಾಗಿನ ಒಂದು ದೋಷ ಇದ್ದಿದ್ದೆ, ಆದರೆ ಅದಕ್ಕೆ ಅನೇಕ ಅಲ್ಲಿ ತನ್ನದೇ ಆದಂಥ ಒಂದು ಸೌಮ್ಯ ದಾರಿಯೂ ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ. ಅನೇಕರ ಜಾತಕದಲ್ಲಿ ನೇರವಾಗಿ ನಿಯಮದ ಪ್ರಕಾರ ಕುಜದೋಷ ಅಂತಾದರೂ ಕುಜದೋಷವನ್ನು ಕಳೆಯುವಂಥ ಫ್ಯಾಕ್ಟರ್ಸ್ಗಳು ಕೂಡ ಇರ್ತವೆ. ಆದರೆ ನೀವು ಕೇಳಿದ ಪ್ರಶ್ನೆ ಒಂದು ಭಾಳ ಚೆನ್ನಾಗಿದೆ. ಬದ್ಧವೈರಿಯಾದಂಥ ಬುಧನ ಯಜಮಾನತ್ವದ ಈ ಕರ್ಕಾಟಕ ರಾಶಿಯಲ್ಲಿ ಕುಜ ಇದ್ದರೆ ಪರಿಣಾಮವನ್ನು ಕೊಡೋದರಲ್ಲಿ ಅವನಿಗೆ ಒಳಿತಾದಂಥ ಒಂದು ಸಾಧ್ಯತೆ ಇರುತ್ತೆ. ಇವರ ದಾಂಪತ್ಯದ ಸಂದರ್ಭದಲ್ಲಿ ಅನೇಕ ಅನುಗ್ರಹವನ್ನು ನಿರ್ಮಿಸಬಹುದಾದಂತಹ ಗುರುವಿನ ಬಹಳ ಅತ್ಯದ್ಭುತವಾದಂತಹ ಒಂದು ದೃಷ್ಟಿ ಅಥವಾ ಸಂಯೋಜನೆ, ಇನ್ಯಾವುದೋ ರೀತಿಯಲ್ಲಿ ಒಂದು ಗಜಕೇಸರಿ ಯೋಗವನ್ನು ಹೊಂದಿರುವಂತಹ ಜಾತಕ ಆ ಪರ್ಟಿಕ್ಯುಲರ್ ಜಾತಕ ಆಗಿದ್ದಿದ್ದರೆ ಆಗ ಬದ್ಧವೈರಿಯಾದಂಥ ಬುಧನ ಯಜಮಾನತ್ವದ ಆ ಒಂದು ಕರ್ಕಾಟಕ ರಾಶಿಯಲ್ಲಿ ಇದ್ದಾಗಲೂ ಕೂಡ ಮಂಗಳ ಅತ್ಯದ್ಭುತವಾದಂತಹ ಧೈರ್ಯವನ್ನು ಒದಗಿಸಬಲ್ಲ. ಈಗ ಮನುಷ್ಯನ ಜೀವನದಲ್ಲಿ ಹೇಗೆ ಅಂತಂದರೆ, ನಮಗೆ ನೋಡಿ ಅನೇಕ ರೀತಿಯ ಪ್ರತಿಭೆ ಇರುತ್ತೆ, ಅಥವಾ ಅನೇಕ ರೀತಿಯ ನನಗೆ ಒಂದು ಸಹಜವಾಗಿ ನನ್ನ ಪಿತ್ರಾರ್ಜಿತವಾದಂಥ ಒಂದು 100 ಕೋಟಿ ಆಸ್ತಿ ಬಂದಿರಬಹುದು. ಆದರೆ ಆ 100 ಕೋಟಿಯನ್ನು ನಾನು ಹೇಗೆ 200 ಮಾಡ್ಕೊಳ್ಬೋದು? ಯಾಕೆಂದರೆ ಕೂತು ಉಂಡವನಿಗೆ ಕುಡಿಕೆ ಹೊನ್ನು ಸಾಲದು ಅಂತ ನಮ್ಮಲ್ಲಿ ಗಾದೆ ಇದೆ. ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಕೂಡ ಆ ಆಸ್ತಿ ಕೆಲವು ಸಂದರ್ಭದಲ್ಲಿ ಅದು ಹೇಗೆ ಕರಗಿ ಹೋಗುತ್ತೆ ಅನ್ನುವಂಥದ್ದನ್ನು ಊಹಿಸ್ಕೊಂಡ್ರೆ ಈ ಗ್ರಹಗಳು ಮಾಡುವಂಥ ಪರಿಣಾಮ ಇದೆಯಲ್ಲ, ದಾರುಣವಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತವೆ. ಹಾಗಾದರೆ ಇದನ್ನು ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ನಮಗೆ ಯಾವುದೋ ಒಂದು ರಕ್ಷೆಯ ಬೆಂಬಲವನ್ನು ಕೊಡಬೇಕಾದರೆ ಯಾರು? ಈ ರಾಶಿಯವರಿಗೆ ಮಂಗಳನ ಮೂಲಕವಾಗಿ ತೊಂದರೆ ಆಗೋದಿಲ್ಲ, ಅಲ್ಲಿ ಇದ್ದ ಕಾರಣಕ್ಕಾಗಿ ತೊಂದರೆ ಆಗೋದಿಲ್ಲ. ಆದರೆ ಈ ಮಂಗಳನ ಜೊತೆ ಬುಧ ಏನಾದರೂ ಸೇರಿದ್ದಾನೆ ಅಂತಾದರೆ, ಯಾಕೆಂದರೆ ಬುಧ ಬೌದ್ಧಿಕವಾಗಿ ಒಂದು ಗಟ್ಟಿತನವನ್ನು ತೋರಿಸುವಂಥವನು. ಮಂಗಳ ಏನು? ಒರಟುತನ. ಬುಧನ ಜೊತೆಗಿದ್ದಾಗ ಒರಟುತನವನ್ನು ಪ್ರತಿಪಾದಿಸುವಂತಹ ಗುಣಧರ್ಮವನ್ನು ಮಂಗಳ ತೋರಿಸ್ಬಿಡ್ತಾನೆ. ಬುಧ ಏನು ಮಾಡ್ತಾನೆ? ಆ ಬುದ್ಧಿಯಲ್ಲಿನ ಒಂದು ಅಹಂಕಾರವನ್ನು ತೋರಿಸ್ತಾ ಇರ್ತಾನೆ. ಬುದ್ಧಿಯಲ್ಲಿನ ಅಹಂಕಾರ, ಬುದ್ಧಿ ಇರದೇ ಹೋದವರನ್ನ ನಾವು ಸಹಿಸ್ಕೊಳ್ಬಹುದು. ಆದರೆ ಬುದ್ಧಿ ಇದ್ದು ಒರಟತನವನ್ನು ಮಾಡುವಂಥ ಕೆಲವರು ಇದ್ದಾರಲ್ಲ, ಅವರು ಎಷ್ಟೇ ಬುದ್ಧಿವಂತರಾದರೂ ಕೂಡ ಸಮಾಜಕ್ಕೆ ಕಂಟಕರಾಗಿಯೇ ಇರುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಿಬಿಡುತ್ತೆ. ಹಾಗಾಗಿ ಒರಟುತನ ಹೇಳುವಂಥದ್ದೇ ಈ ಸಮಾಜವನ್ನು ಹಾಳು ಮಾಡುವಂಥದ್ದು ಅಂತಲ್ಲ. ಕೆಲವು ಸಲ ಒರಟುತನ ಬೇಕು. ಆ ಒರಟುತನ ನಾನಿದ್ದೇನೆ ಮಾಡು ಇದನ್ನು. ಆ ಒರಟುತನ ಸಮಾಜದ ಒಂದು ವಿಚಾರಕ್ಕಾಗಿನ ಒಳಿತನ್ನು ನಾನು ಊಹಿಸಿಕೊಂಡು ಇದನ್ನು ಮಾಡುವಂಥ, ನಾನು ಇದಕ್ಕೆ ಬೇಕಾದಂತಹ ರಕ್ಷಣೆ ಕೊಡೋದಕ್ಕೆ ರೆಡಿ ಇದ್ದೇನೆ, ಹಾಗಾಗಿ ಮಾಡು ನೀನು ಅನ್ನುವಂಥದ್ದು ಒಂದು ಬೇರೆ. ನಾನು ಹೇಳ್ತಾ ಇದ್ದೇನೆ ಮಾಡು, ಆಗತ್ತೆ ಅದು. ಆದರೆ ಹಾಗೆ ಹೇಳಿದಾಗಲೂ ಕೂಡ ಅದು ಮೊಗಚಿ ಬೀಳೋದು ಬೇರೆ. ಹಾಗಾಗಿ ಆ ಮೊಗಚಿ ಬೀಳುವಂಥ ಸನ್ನಿವೇಶ ಬುಧನ ಜೊತೆಗಿನ ಸಂಯೋಜನೆ ಏನಾದರೂ ಮಂಗಳನಿಗೆ ಈ ರಾಶಿಯವರಲ್ಲಿ ಬಂದಿದ್ದಿದ್ದರೆ, ಅಥವಾ ಇದೇ ಮಂಗಳನಿಗೆ ರಾಹು ಪ್ರಣೀತವಾದಂಥ ಯಾವುದಾದರೂ ದೋಷ. ಈಗ ರಾಹು ದೋಷ ಯಾವಕ್ಕಾಗಿ ಬರುತ್ತೆ ಅಂತಂದರೆ, ರಾಹು ಯಾವುದೋ ಒಂದು ಕಾರಣಕ್ಕಾಗಿ ಆಶ್ರಮದಲ್ಲಿದ್ದರೋ, ಅಂದರೆ ಆ ಜಾತಕದ ಒಂದು ಮರಣ ಸ್ಥಾನದಲ್ಲಿದ್ದರೋ, ಅಥವಾ ಆ ರಾಹು ಯಾವುದೋ ಒಂದು ಭಾಗ್ಯ ಸ್ಥಾನದಲ್ಲಿದ್ದರೋ, ಅಥವಾ ಆ ರಾಹು ನಷ್ಟದಲ್ಲಿದ್ದರೋ, ಆ ಸಂದರ್ಭದಲ್ಲಿ ಮಂಗಳ ಈ ಒಂದು ಬುಧನ ಹಿರಿತನದ ಒಂದು ಮಿಥುನ ರಾಶಿಯಲ್ಲಿದ್ದಾನೆ ಅಂತಾದರೆ ಅವನ ಶಕ್ತಿ ಕುಂದು ಹೋಗುತ್ತೆ. ನಾನು ಹೇಳ್ತಾ ಇರೋದೇನು, ಈ ಗ್ರಹಗಳು ಒಂಥರ ವಿಚಿತ್ರವಾದಂತಹ ಮೊಂಡಾಟವನ್ನು ತೋರಿಸ್ತಾ ಇರ್ತವೆ. ಇವು ಯಾವಾಗ ತಮ್ಮ ಒಳಗಿನ ಆ ಒಂದು ಆಂತರ್ಯದ ಚಿನ್ನದ ಅದಿರುಗಳನ್ನು ಹೊರಹೊಮ್ಮಿಸಿ ಚಿನ್ನದ ಕುಂಭವನ್ನು ಕಟ್ಟಿಕೊಡ್ತಾರೆ, ಯಾವಾಗ ಚಿನ್ನದ ಕುಂಭಗಳಿದ್ದರೂ ಅದನ್ನು ಮಣ್ಣಿನ ಮಡಕೆಗಳನ್ನಾಗಿ ಒಡೆದು ಹಾಕ್ತವೆ ಅನ್ನುವಂಥದ್ದನ್ನು ಆ ಜಾತಕವನ್ನು ನೇರವಾಗಿ ಪರಿಶೀಲಿಸಿ ಅರ್ಥ ಮಾಡಿಕೊಳ್ಬೇಕು. ಆದರೆ ಮಂಗಳನ ಮೂಲಕವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ತೊಂದರೆ ಆಗುವಂಥದ್ದು ಯಾವಾಗ ಅಂದರೆ, ರಾಹುವಿನ ಒಂದು ಸ್ಥಿತಿಗತಿಗಳು ಸರಿಯಾಗಿ ಇಲ್ಲ ಅನ್ನುವಂಥ ಸಂದರ್ಭ ಇದ್ದರೆ, ಅಥವಾ ಬುಧನ ಜೊತೆ ಯಾವುದೋ ಒಂದು ರೀತಿಯ ಒಂದು ಕೊಂಡಿ
ಈ ಮಂಗಳನ ಜೊತೆ ಕೂಡ್ಕೊಂಡಿದೆ ಅಂತಾದರೆ ಬುಧ ಮಂಗಳ ಬುಧನ ಜಾಗವಾದಂತಹ ಮಿಥುನದಲ್ಲಿದ್ದಾಗ ಬಹಳಷ್ಟು ಕಷ್ಟಗಳಿರುತ್ತವೆ. ಅದರಲ್ಲೂ ಒರಟುತನ ಹೆಚ್ಚು ಪ್ರದರ್ಶನ ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದರೆ, ನೀವು ಹೇಳಿದ್ರಿ ಏನು ನಮ್ಮ ಸಂದರ್ಭದಲ್ಲಿ ಜ್ಯೋತಿಷಿಗಳಿಗಿಂತಲೂ ವೀಕ್ಷಕರು ಕುಜದೋಷದ ಬಗೆಗೆ ಹೆಚ್ಚನ್ನು ತಿಳಿದುಕೊಂಡಿರ್ತಾರೆ. ಹೌದು, ಹೆಚ್ಚನ್ನು ತಿಳಿದುಕೊಂಡಿರ್ತಾರೆ. ಆದರೆ ಈ ಹೆಚ್ಚು ಹೇಳುವಂಥದ್ದು ಏನಾಗುತ್ತೆ, ಕೆಲವು ಅಲ್ಲೇ ಇರುವಂತಹ ಅಪವಾದಗಳು. ಈಗ ನೋಡಿ, ಈ ಒಂದು ಜನರಲ್ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಇಲ್ಲಿ ಎಲ್ಲ ಮೆಟಲ್ಸ್ ಅಂದರೆ ಧಾತುಗಳು ಏನಾಗ್ತವೆ, ಸಾಲಿಡ್ ಆಗಿರ್ತವೆ. ಈಗ ಚಿನ್ನ ತಗೊಳ್ಳಿ ಅಥವಾ ಕಬ್ಬಿಣ ತಗೊಳ್ಳಿ, ತಾಮ್ರ ತಗೊಳ್ಳಿ, ಅಲ್ಯೂಮಿನಿಯಂ ತಗೊಳ್ಳಿ, ಈ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ ಅವು ಸಾಲಿಡ್ ಆಗಿರ್ತವೆ. ಆದರೆ ಪಾರಜ ಕೂಡ ಒಂದು ಮೆಟಲ್ಲೇ ಅದು. ಆದರೆ ಈ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ ಏನಾಗಿರುತ್ತೆ, ಅದು ದ್ರವ ಪದಾರ್ಥದ, ಅದು ಫ್ಲೂಯಿಡ್ ಆಗಿರುತ್ತೆ. ಹಾಗೆಯೇ ಈ ಗ್ರಹಗಳ ವಿಚಾರದಲ್ಲೂ ಹಾಗೆ ನಾವು ನೇರವಾಗಿ ತಿಳಿದುಕೊಂಡಂಥ ಆ ಗ್ರಹಗಳ ಸಂದರ್ಭದ ಒಂದು ಒಳಿತು ಅಥವಾ ಕೆಡಕುಗಳು ಬೇರೆ. ಆದರೆ ಇನ್ಯಾವುದೋ ಕಾರಣಕ್ಕಾಗಿ ಒಳಿತು ಕೆಡಕಾಗಬಹುದು, ಕೆಡಕು ಒಳಿತಾಗಬಹುದು. ಆ ಸಂದರ್ಭ ಬುಧನ ಯಜಮಾನತ್ವದ ಈ ಕುಜನಿಗೆ ಯಾವಾಗ ದೊರೆಯುತ್ತೆ ಅಂತಂದರೆ, ಬುಧನ ಜೊತೆಗಿನ ಸಂಬಂಧ ಅನ್ಯೋನ್ಯತೆಯನ್ನು ಆ ಜಾತಕ ಹೊಂದಿರದೆ ಹೋದರೆ, ರಾಹುವಿನ ಮೂಲಕವಾದ ಇನ್ಯಾವುದೋ ಒಂದು ಆ ಕಪ್ಪು ಛಾಯೆ ಅಲ್ಲಿ ಒದಗಿ ಬಂದಿದೆ ಅಂತಾದರೆ, ಇನ್ನು ಮರಣಕ್ಕೂ ಕಾರಣವಾಗಬಹುದಾದಂತಹ ಗುರು ಕೆಟ್ಟ ರೀತಿಯಲ್ಲಿ ಆ ಜಾತಕದಲ್ಲಿ ಸ್ಥಿತನಾಗಿದ್ದರೆ, ಆಗ ಮಂಗಳ ಎಲ್ಲಿ ಈ ಒಂದು ಮಿಥುನ ರಾಶಿಯಲ್ಲಿ ಕೂತಾಗ, ಆ ಮಿಥುನ ರಾಶಿಯಲ್ಲಿ ಮಂಗಳ ಕೂತ ಕಾರಣಕ್ಕಾಗಿ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬಹುದಾದಂತಹ ಸ್ಥಿತಿಗತಿಗಳನ್ನು ಈ ಜಾತಕದ ಜನ ಏನು ಮಾಡ್ತಾರೆ, ಜೀವನದಲ್ಲಿ ಪಡೆಯಬೇಕಾದಂಥದ್ದು ಅನಿವಾರ್ಯವಾಗಿಬಿಡ್ಬೋದು. ಹಾಗಾದರೆ ಇಂಥದ್ದನ್ನು ಒಂದು ನಿವಾರಿಸಿಕೊಂಡು ಹೋಗಬೇಕು ಅನ್ನುವಂಥ ಪರಿಹಾರ ಏನು? ನಾನು ಹೇಳ್ತಾ ಇದ್ದ ಹಾಗೆಯೇ ಗಣೇಶನ ಮೂಲಕವಾಗಿ ಒಂದು ಸಿದ್ಧಿ ಈ ಜಾತಕದವರಿಗೆ ಸಿಗಬೇಕು. ಅದು ಯಾವುದು ಹಾಗಾದರೆ? ಈ ಪಿಂಗಾಕ್ಷ ಗಣಪ. ಪಿಂಗಾಕ್ಷ ಅಂತಂದ್ರೇನು? ಈಗ ಗಣೇಶನಿಗೆ ಯಾಕೆ ಪಿಂಗಾಕ್ಷ ಅಂತ ಹೇಳ್ತಾರೆ ಅಂದರೆ, ಈಗ ಪಿಂಗಾಕ್ಷ ಅಂತಂದರೆ ಈ ಕರಿ ಮೋಡಗಳಿರ್ತವೆ ನೋಡಿ, ಕರಿ ಮೋಡಗಳ ರೀತಿಯ ಕಣ್ಣು ಉಳ್ಳಂಥವನು ಅಂದರೆ ಆನೆಯ ಕಣ್ಣು. ಯಾರದ್ದು? ಗಣೇಶನದ್ದು. ಅಂತಹ ಆನೆಯ ಕಣ್ಣನ್ನು ಹೊಂದಿರುವಂತಹ, ಅಂದರೆ ಆನೆಯ ಮುಖವನ್ನೇ ಹೊಂದಿದ್ದಾನೆ, ಹಾಗೆಯೇ ಕಣ್ಣು ಕೂಡ ಏನಾಗುತ್ತೆ, ಈಗ ಮಳೆಯನ್ನು ತರಿಸಬಹುದೇನೋ ಅನ್ನುವಂತಹ ಕಾರ್ಮೋಡದ ಛಾಯೆಯಲ್ಲಿರುವಂತಹ ಆ ಕಣ್ಣಿನ ಕಪ್ಪು ಆ ರೀತಿಯಲ್ಲಿ ಇರುತ್ತೆ ಅಂತ ಅದರ ಅರ್ಥ. ಅಂದರೆ ಈ ಗಣೇಶನನ್ನು ಆರಾಧಿಸುವಾಗ ಅನೇಕ ರೀತಿಯಲ್ಲಿ ನಾವು ಅವನನ್ನು ವಕ್ರತುಂಡ ಅಂತ ಹೇಳ್ತೇವೆ, ಅಥವಾ ಬಾಲಚಂದ್ರ ಅಂತ ಹೇಳ್ತೇವೆ, ಅಥವಾ ವಿಕಟನಾಯಕ ಅಂತ ಹೇಳ್ತೇವೆ, ವಿನಾಯಕ ಅಂತ ಹೇಳ್ತೇವೆ, ಗಣೇಶ ಅಂತ ಹೇಳ್ತೇವೆ, ಪಿಂಗಳಾಕ್ಷ ಅಂತ ಹೇಳ್ತೇವೆ. ಹಾಗಾಗಿ ಆ ಪಿಂಗಳಾಕ್ಷ ಸ್ವರೂಪದ ಗಣೇಶನ ವಿಚಾರ ಗಟ್ಟಿತನದಲ್ಲಿ ಹೊಂದಿದಂಥ ಅವಧೂತ ಶಕ್ತಿಯ ಮೂಲಕವಾಗಿ ಎನರ್ಜೈಸ್ ಆದಂತಹ ಚಿಕ್ಕ ಗಣೇಶನ ಒಂದು ಸಂದರ್ಭವನ್ನು ಆರಾಧಿಸಿಕೊಂಡ್ರೆ ಅದು ಅದ್ಭುತವಾದಂತಹ ರಿಸಲ್ಟನ್ನು ಬುಧನ ಸಂದರ್ಭದಲ್ಲಿ, ಬುಧನ ಯಜಮಾನತ್ವದ ಈ ರಾಶಿಯಲ್ಲಿದ್ದರೂ ಕೂಡ ಅನೇಕ ಕಷ್ಟಗಳನ್ನು ನಿವಾರಿಸಿಕೊಳ್ಳುವಂಥದ್ದು. ಕಷ್ಟ ಇದ್ದಿದ್ದೆ, ಲಲಾಟ ಲಿಖಿತೆ ವಾಕ್ಯಂ ನ ಶಕ್ಯಂ ಪರಿಮಾರ್ಜಯೇತ್. ನಮ್ಮ ಹಣೆಯಲ್ಲಿ ಬರೆದದ್ದನ್ನು ನಾವು ಅಳಿಸಲಿಕ್ಕೆ ಖಂಡಿತ ಸಾಧ್ಯವಾಗೋದಿಲ್ಲ. ಆದರೆ ನಾನು ಬೀಳೋದು ಗ್ಯಾರಂಟಿ, ಆದರೆ ಕಾಲು ಮುರಿದೇ ಇರಲಿ, ತರಚಿದ ಗಾಯಗಳಾಗಲಿ. ಹಾಗಾಗಿ ಆ ಒಂದು ಪಿಂಗಳಾಕ್ಷನಾದಂತಹ ಗಣೇಶನನ್ನು ಆರಾಧಿಸೋದ್ರ ಮೂಲಕವಾಗಿ ಇದಕ್ಕೆ ಒಂದು ಪರಿಹಾರವನ್ನು, ಅಂದರೆ ಆ ಸಣ್ಣ ಚಿಕ್ಕ ಗಣೇಶನನ್ನು ಮನೆಯಲ್ಲಿಟ್ಟು ಪೂಜಿಸುವಂಥದ್ದು ಭಾಳ ಅದ್ಭುತವಾದಂಥ ರಿಸಲ್ಟನ್ನು, ಮಂಗಳನ ಮೂಲಕವಾಗಿ ಸಿಗಬೇಕಾದ ಸಿದ್ಧಿಯನ್ನು ಆ ರೀತಿಯಲ್ಲಿ ಸಂಪಾದಿಸ್ಕೊಳ್ಬೋದು. ಹಾಗಾಗಿ ಏನೋ ಆಗಿಬಿಡತ್ತೆ ಅಂತಲ್ಲ, ಆ ಏನೋ ಆಗುವಂಥದ್ದನ್ನು ತಡೆಯಬಲ್ಲಂತಹ ಅನುಗ್ರಹಕ್ಕಾಗಿನ ಶಕ್ತಿಯನ್ನು ಗಣೇಶನ ಮೂಲಕವಾಗಿ ಪಡಿಬೇಕು. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.